ಹಲೋ ಎವ್ರಿವನ್, ಇವತ್ತು ನಾನೊಂದು ಈಸಿ ಆ್ಯಂಡ್ ಸಿಂಪಲ್ ಆಗಿರೋ ಒಂದು ಸೀರೆ ಕುಚ್ಚನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ರೆಡಿಮೇಡ್ ಕುಚ್ಚನ್ನ ರೆಡಿ ಮಾಡಿಕೊಂಡ್ರೆ ನೀವು ಸೀರೆನ ಯಾವಾಗ ಸಿಕ್ಕಿದ್ರೂ ಆರಾಮಾಗಿ ಹಾಕ್ಬೋದು. ನೋಡ್ತಾ ಇರ್ಬೋದು, ನಾನಿಲ್ಲಿ 0.75 ಕ್ರೋಶ ತೊಗೊಂಡಿದ್ದೀನಿ. ಹಾಗೆ 6 ಎಳೆ ದಾರ ತೊಗೊಂಡಿದ್ದೀನಿ. ಹಾಗೆ ಇಲ್ಲೊಂದು ರಿಂಗ್ ಬೀಡನ್ನ ತೊಗೊಂಡಿದ್ದೀನಿ. ಫಸ್ಟು 6 ಎಳೆ ದಾರನ ಈ ಥರ ನಾಟ್ ಹಾಕ್ಕೋಬೇಕು, ಸೊ ದ್ಯಾಟ್ ಅದು ಸೆಕ್ಯೂರ್ ಆಗಿರುತ್ತೆ. ನೋಡ್ತಾ ಇರ್ಬೋದು. ಆಮೇಲೆ ಒಂದು ಈ ಥರ ರಿಂಗ್ ಬೀಡನ್ನ ತೊಗೊಂಡು ಅದಕ್ಕೆ ಮೊದಲು ಗಂಟು ಹಾಕ್ತಾ ಇದ್ದೀನಿ. ಯಾಕಂದರೆ ಈ ರಿಂಗ್ ಬೀಡ್ ಸ್ವಲ್ಪ ಜಾರ್ಕೊಳ್ತಾ ಇರುತ್ತೆ. ಸೊ ಅದಕ್ಕಾಗಿ ನಾನು ಈ ಥರ ಲಾಕ್ ಮಾಡಿಕೊಂಡೆ. ಈ ಲಾಕ್ ಆದಮೇಲೆ ಈಗ ಈ ರಿಂಗ್ ಸುತ್ತಲೂ ನಾನು ಸಿಂಗಲ್ ಕ್ರೋಶಸ್ ಹಾಕ್ತಾ ಹೋಗ್ತೀನಿ. ನನಗೆ ಆ ರಿಂಗ್ನ ಕವರ್ ಮಾಡಬೇಕು. ಅದಕ್ಕೋಸ್ಕರ ಬೇಸ್ ಲೈನ್ ಆಗಿ ನಾನು ಈ ಥರ ಫುಲ್ ಅದು ರಿಂಗ್ ಕಂಪ್ಲೀಟ್ ಆಗೋವರೆಗೂ ನಾನು ಸಿಂಗಲ್ ಕ್ರೋಶಗಳನ್ನ ಹಾಕ್ತಾ ಹೋಗ್ತಾ ಇದ್ದೀನಿ. ಇದಕ್ಕೆ ನಾವು ಲಾಕ್ ಅಂತಲೂ ಕೂಡ ಕರಿತೀವಿ. ತುಂಬಾ ಸಿಂಪಲ್ ಆಗಿದೆ. ಈ ನೀಟಾಗಿ ನೋಡಿಕೊಂಡ್ರೆ ನೀವು ಆರಾಮಾಗಿ ಈ ಡಿಸೈನ್ನ ಕಲ್ತ್ಕೋಬೋದು. ನೀವೇನಾದರೂ ಸ್ಕಿಪ್ ಮಾಡಿದರೆ ಡಿಸೈನ್ ಅಂತೂ ಅರ್ಥ ಆಗೋದೇ ಇಲ್ಲ. ನಾನು ನಿಧಾನಕ್ಕೆ ತೋರಿಸ್ತಾ ಇರೋದ್ರಿಂದ ನೀವು ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದರೆ ಪಾಸ್ ಮಾಡಿ ಸ್ವಲ್ಪ ಹಿಂದಕ್ಕೆ ಹೋಗಿ ಮತ್ತೆ ನೋಡಿ, ಅರ್ಥ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ವ, ಇದೇ ಥರ ನಾನು ಸಿಂಗಲ್ ಕ್ರೋಶಸ್ ಹಾಕ್ತಾ ಹೋಗ್ತಾ ಇದ್ದೀನಿ. ನೋಡಿ, ಈಗ ರಿಂಗ್ ಪೂರ್ತಿ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ನಾವು ಸ್ಟಾರ್ಟಿಂಗಲ್ಲಿ ಏನು ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ವ, ಅಲ್ಲಿಗೆ ನಾವು ಕೊನೆಯದನ್ನು ಲಾಕ್ ಮಾಡ್ಕೋಬೇಕಾಗತ್ತೆ. ಸೊ ಅಲ್ಲಿಗಾಗಿ ಒಂದು ಕಂಪ್ಲೀಟ್ ಸರ್ಕಲ್ ಪೂರ್ತಿ ಕಂಪ್ಲೀಟ್ ಆದಂಗಾಗಿ ಒಂಥರ ಕ್ಯೂಟಾಗಿ ಕಾಣಿಸ್ತಾ ಇರುತ್ತೆ. ನೀವು ಇಷ್ಟೇ ಕೂಡ ಸ್ಯಾರಿಗೆ ಅಟ್ಯಾಚ್ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನೀಗ ನೆಕ್ಸ್ಟ್ ಸ್ಟೆಪ್ ತೋರಿಸ್ತಾ ಇದ್ದೀನಿ. ಈಗ ನಾನು ಇಲ್ಲಿ ನೆಕ್ಸ್ಟ್ ಸ್ಟೆಪ್ಗಾಗಿ 3 ಚೈನ್ನ ಹಾಕೋತಾ ಇದ್ದೀನಿ. 3 ಚೈನ್ನ ಹಾಕ್ಕೊಂಡು ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ನೋಡ್ಕೋಬೇಕು. ಅಲ್ಲಿಗೆ ನೆಕ್ಸ್ಟು ಸಿಂಗಲ್ ಕ್ರೋಶೆ ಮೇಲ್ಗಡೆ ನಾವು ಲಾಕ್ ಮಾಡ್ಕೋತಾ ಇದ್ದೀವಿ. 2 ಸಿಂಗಲ್ ಕ್ರೋಶನ ಸ್ಕಿಪ್ ಮಾಡಿ ಥರ್ಡ್ ಒನ್ಗೆ ಈ ಥರ ಲಾಕ್ ಮಾಡಿದ್ರು ಸಾಕು. ಸೊ ಇದೇ ಥರ ಈ ಸರ್ಕಲ್ ನೆಕ್ಸ್ಟ್ ರೌಂಡ್ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಇದೇ ಥರ ಮಾಡ್ತಾ ಹೋಗಬೇಕು. ನೋಡಿ, ಇಲ್ಲ ನೆಕ್ಸ್ಟ್ ಸ್ಟೆಪ್ಪಲ್ಲೂ ನಾನು 3 ಚೈನ್ ಹಾಕೋತಾ ಇದ್ದೀನಿ. 2 ಚೈನ್ ಆಯಿತು, 3ನೇ ಚೈನು ಆಯಿತು. ಇಲ್ಲೂ ಅಷ್ಟೇ 2 ಸಿಂಗಲ್ ಕ್ರೋಶೆ ಬಿಟ್ಟು 3ನೇ ಸಿಂಗಲ್ ಕ್ರೋಶೆಗೆ ಇದನ್ನ ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ತುಂಬ ಸಿಂಪಲ್ ಆಗಿದೆ. ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಅಂದರೆ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಾಂದರೆ ಕಷ್ಟ ಆಗುತ್ತೆ ಸ್ಕಿಪ್ ಮಾಡಿದರೆ. ಸೊ ಇದೇ ಥರ ಈ ರಿಂಗ್ ಬಿಟ್ ಕಂಪ್ಲೀಟ್ ಆಗೋವರೆಗೂ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ತಾ ಹೋಗಬೇಕು. ಈಗ ನೋಡಿ, 3 ಚೈನ್ ಹಾಕಿ ಈ ಸರ್ಕಲ್ನ ಕಂಪ್ಲೀಟ್ ಮಾಡಿದೆ. ನೆಕ್ಸ್ಟ್ ಈಗ ಫಸ್ಟ್ ಒನ್ ಎಲ್ಲಿಗೆ ಹಾಕಿರ್ತೀವಲ್ಲ ಅಲ್ಲಿಗೆ ಮತ್ತೆ ಲಾಕ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಕಂಪ್ಲೀಟಾಗಿ 2ನೇ ಸ್ಟೆಪ್ ಮುಗ್ದೋಯ್ತು. ಈಗ ನೆಕ್ಸ್ಟ್ ನಾನು ಇಲ್ಲಿ 2 ಚೈನ್ ಹಾಕ್ಕೊಂಡೆ. 2 ಚೈನ್ ಆದಮೇಲೆ ಆ 3 ಚೈನ್ ಗ್ಯಾಪ್ ಏನಿರುತ್ತಲ್ಲ ಅದರಲ್ಲಿ ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಅದು 3 ಚೈನ್ ಗ್ಯಾಪ್ ಫಿಲ್ ಆಗೋವರೆಗೂ ನಾವು ಡಬಲ್ ಕ್ರೋಶೆಸ್ ಹಾಕ್ತಾ ಹೋಗಬೇಕು. ಒಂದು 3ರಿಂದ 4 ಹಾಕಿದರೆ ಸಾಕು, ಅದು ಚೈನ್ ಗ್ಯಾಪ್ ಕಂಪ್ಲೀಟ್ ಆಗುತ್ತೆ. ಸೊ ನಾನಿಲ್ಲಿ
ಎರಡನೇದು ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಡಬಲ್ ಕ್ರೋಶೆ ಸಿಂಗಲ್ ಕ್ರೋಶೆ ಎಲ್ಲ ನಿಮ್ಗೆ ಗೊತ್ತೇ ಇರುತ್ತೆ ಅಂತ ಅನ್ಕೋತೀನಿ. ಅದಕ್ಕಾಗಿ ನಾನು ಬರೀ ಹೆಸರುಗಳು ಮಾತ್ರ ಹೇಳ್ತಾ ಇರೋದು. ನೋಡಿ, ನೀಡಲ್ ಮೇಲೆ ಒಂದು ದಾರ ತೊಗೊಂಡು ಅದನ್ನ 3 ಚೈನ್ ಗ್ಯಾಪಲ್ಲಿ ಹಾಕಿ ಆ ಕಡೆಯಿಂದ ಮತ್ತೊಂದು ದಾರ ತೊಗೋಬೇಕು. ನೆಕ್ಸ್ಟ್ ಒಂದು ದಾರ ತೊಗೊಂಡು 2 ದಾರ ಆಚೆ ತೆಗಿಬೇಕು, ಮತ್ತು ಒಂದು ದಾರ ತೊಗೊಂಡು 2 ದಾರ ಆಚೆ ತೆಗಿಬೇಕು. ಇಲ್ಲಿಗೆ ನನಗೆ 3 ಡಬಲ್ ಕ್ರೋಶೆಗಳು ಕಂಪ್ಲೀಟ್ ಆಯಿತು. ಆಮೇಲೆ ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ 2 ಚೈನ್ ಹಾಕ್ಕೊಂಡು ಮತ್ತು ಆ 3 ಚೈನ್ ಗ್ಯಾಪಲ್ಲೇ ಮತ್ತೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಅಲ್ಲಿಗೆ ನಮ್ಮದು ಫ್ಲವರ್ದು ಫಸ್ಟ್ ಪೆಟಲ್ ಈಗ ಕಂಪ್ಲೀಟ್ ಆಯಿತು. ಕನ್ಫ್ಯೂಷನ್ ಮಾಡ್ಕೋಬೇಡಿ, ತುಂಬಾ ಸಿಂಪಲ್ ಆಗಿದೆ. ನಾನು ನೆಕ್ಸ್ಟು ಚೈನ್ ಗ್ಯಾಪಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡೆ. ಇದಾದಮೇಲೆ ಈಗ ಮತ್ತೆ 2 ಚೈನ್ ಹಾಕೋತೀನಿ. ಎರಡನೇ ಪೆಟಲ್ ಇದು. 2 ಚೈನ್ ಆದಮೇಲೆ ಮತ್ತೆ 3 ಸಲ ನಾವು ಡಬಲ್ ಕ್ರೋಶೆ ಹಾಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು, ಫಸ್ಟ್ ಡಬಲ್ ಕ್ರೋಶೆ ಈಗ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಫಸ್ಟ್ ಒಂದು ಡಬಲ್ ಕ್ರೋಶೆ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇದೇ ಥರ ಇನ್ನೆರಡು ಡಬಲ್ ಕ್ರೋಶೆ ಹಾಕೋಬೇಕಾಗತ್ತೆ. ಸೊ ಒಂದು ಪೆಟಲ್ಗೆ 4 ಬಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಿದ್ದೀರಲ್ಲ, ಈಗ 3ನೇ ಡಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ತುಂಬ ಸಿಂಪಲ್ ಆಗಿದೆ ಡಿಸೈನ್, ಬಟ್ ನೋಡಿದರೆ ತುಂಬ ಕಾಂಪ್ಲಿಕೇಟೆಡ್ ಆಗಿ ಕಾಣಿಸುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ, ಅರ್ಥ ಆಗುತ್ತೆ. ಈಗ 3 ಡಬಲ್ ಕ್ರೋಶೆಗಳಾಯಿತು. 3 ಡಬಲ್ ಕ್ರೋಶೆಗಳಾದಮೇಲೆ 2 ಚೈನ್ ಹಾಕೋತೀನಿ. 2 ಚೈನ್ ಹಾಕೊಳ್ಳೋದಾದಮೇಲೆ ಸೇಮ್ ಅದೇ 3 ಚೈನ್ ಗ್ಯಾಪ್ ಏನಿರುತ್ತಲ್ಲ ಅಲ್ಲಿಗೆ ವಾಪಸ್ ಲಾಕ್ ಮಾಡಿಬಿಡಬೇಕು. ಇಲ್ಲಿಗೆ ನಮ್ಮದು 2ನೇ ಪೆಟಲ್ ಕಂಪ್ಲೀಟ್ ಆಗುತ್ತೆ. ಈ ಒಂದು ಫ್ಲವರ್ ಕಂಪ್ಲೀಟ್ ಮಾಡೋಕ್ಕಾಗಿ ನಮಗೆ 6 ಪೆಟಲ್ಗಳು ಬೇಕಾಗುತ್ತೆ. ಸೊ ಇದೇ ಪ್ರೊಸೆಸ್ನ ಕಂಟಿನ್ಯೂ ಮಾಡಿ. ನೋಡಿ, 6 ಪೆಟಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಕೊನೆಗೆ ಯಾವ ಥರ ಎಂಡ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕೊನೆಯ ಚೈನ್ಗೂ ಅಷ್ಟೇ 3 ಡಬಲ್ ಕ್ರೋಶೆ ಹಾಕಿದ್ದಾಯಿತು. ಸೊ ಈಗ 2 ಚೈನ್ ಹಾಕ್ಕೊಂಡು ಇಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿದೆ. ಈ ಥರ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ನಿಮ್ಮ ಸೀರೆ ಏನಾದ್ರು ಟೇಲರ್ ಕಡೆ ಇದ್ದರೆ ಅವ್ರು ಆರಾಮಾಗಿ ಕೊಟ್ಟಾಗ ಇದನ್ನ ಆರಾಮಾಗಿ ಅಟ್ಯಾಚ್ ಮಾಡ್ಕೋಬೋದು. ನಾನು ಅದಕ್ಕಾಗೇ ಈ ಥರ ಒಂದು ಕುಚ್ಚನ್ನ ಹಾಕಿದೆ. ಈ ಕುಚ್ಚು ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ನೋಡಿ ಈ ಥರ ಕಾಣಿಸುತ್ತೆ. ಎಕ್ಸ್ಟ್ರಾ ದಾರ ನಾನು ಇದು ಯಾಕೆ ಬಿಟ್ಕೊಂಡಿದ್ದೀನಿ ಅಂದರೆ ಸೀರೆಗೆ ಅಟ್ಯಾಚ್ ಮಾಡ್ಕೊಳ್ಳೋಕೆ ಈಸಿ ಆಗಲಿ ಅಂತ. ಥ್ಯಾಂಕ್ ಯು.